ಗಂಡ ಹೆಂಡತಿ ಜಗಳದಲ್ಲಿ ಬಲಿಯಾಯ್ತಾ ಮಗು ಅಂತ ಪ್ರಶ್ನೆ ಮತ್ತು ಅನುಮಾನ ಮೂಡ್ತಾ ಇದೆ. ಕೌಟುಂಬಿಕ ಕಲಹದಿಂದಾಗಿ ಗಂಡ ಹೆಂಡತಿ ಇಬ್ಬರು ಕೂಡ ದೂರ ಇದ್ರಂತೆ. ಮಗುವಿನ ಕತ್ತು ಹಿಸುಕಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಹತ್ಯೆಯಾದ ಮಗುವಿನ ಮೂಗಿನಲ್ಲಿ ರಕ್ತ ಪತ್ತೆಯಾಗಿದೆ. ಆ ಡೆಡ್ ಬಾಡಿಯನ್ನು ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ ಆ ಮಗುವಿನ ಮೂಗಿನಲ್ಲಿ ರಕ್ತ ಬಂದಿದೆ. ಅಂದರೆ ಹೆಚ್ಚು ಕಡಿಮೆ ಆ ಥರ ಬರ್ತಕ್ಕಂಥದ್ದು ಒಂದು ಹ್ಯಾಂಗ್ ಮಾಡಬೇಕು, ಇಲ್ಲ ಅಂತಂದರೆ ಕತ್ತು ಹಿಸುಕಿ ಕೊಂದಿರಬೇಕು. ರಕ್ತನಾಳಗಳು ಬ್ಲಾಕ್ ಆಗುತ್ತೆ, ಆ ಟೈಮಲ್ಲಿ ಪ್ರಾಣ ಹೋಗುತ್ತೆ, ಮೂಗಿನಲ್ಲಿ ರಕ್ತ ಬರುತ್ತೆ. ನೋಡಿದಾಗ ಗೊತ್ತಾಗುತ್ತೆ ಅದು ಸಾಮಾನ್ಯವಾಗಿ ವೈದ್ಯರಿಗೆ ಯಾವ ರೀತಿ ಕೊಲೆಯಾಗಿದೆ ಅಂತಂದ್ಬಿಟ್ಟು. ಬಟ್ ಕೊಲೆಯಾಗಿರೋದು ನಿಜ, ಡೆಡ್ ಬಾಡಿ ಸಿಕ್ಕಿರೋದು ನಿಜ, ಕೌಟುಂಬಿಕ ಕಲಹ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅವರು ಮಗುವಿನ ಶವ ತಂದು ಈಗ ನಮ್ಮ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಇಟ್ಟಿದ್ದೀವಿ. ಸೊ ಇದು ಪ್ರಕರಣ ನಡೆದಿರೋದು ಗೋವಾದಲ್ಲಿ ಆಗಿರೋದ್ರಿಂದ ಈ ಗೋವಾ ಪೊಲೀಸರೇ ಬಂದು ಅದರ ತನಿಖೆಯನ್ನು ಮುಂದುವರಿಸಬೇಕಾಗ್ತದೆ. ಗೋವಾ ಪೊಲೀಸರು ಬಂದ ಮೇಲೆ ನಾವು ಶವವನ್ನು ಶವ ಪರೀಕ್ಷೆ ಮಾಡಿಕೊಂಡು ನಾವು ಕೊಡಬೇಕಾಗ್ತದೆ. ಅಲ್ಲಿವರೆಗೂ ಸ್ವಲ್ಪ ನಾವು ವೇಟ್ ಮಾಡಬೇಕಾಗ್ತದೆ. ಐಮಂಗ್ಲ ಪೊಲೀಸ್ ಸ್ಟೇಷನ್ ಅವರು ಮಗುವಿನ ಶವ ತಂದು ಈಗ ನಮ್ಮ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಇಟ್ಟಿದ್ದೀವಿ. ಸೊ ಇದು ಪ್ರಕರಣ ನಡೆದಿರೋದು ಗೋವಾದಲ್ಲಿ ಆಗಿರೋದ್ರಿಂದ ಈ ಗೋವಾ ಪೊಲೀಸರೇ ಬಂದು ಅದರ ತನಿಖೆಯನ್ನು ಮುಂದುವರಿಸಬೇಕಾಗ್ತದೆ. ಗೋವಾ ಪೊಲೀಸರು ಬಂದ ಮೇಲೆ ನಾವು ಶವವನ್ನು ಶವ ಪರೀಕ್ಷೆ ಮಾಡಿಕೊಂಡು ನಾವು ಕೊಡಬೇಕಾಗ್ತದೆ. ಅಲ್ಲಿವರೆಗೂ ಸ್ವಲ್ಪ ನಾವು ಡಾಕ್ಟರ್ ಕುಮಾರ್ ನಾಯ್ಕ್ ಅಂತ ವೈದ್ಯಾಧಿಕಾರಿ ಹೇಳ್ತಾ ಇರೋದು ಕರೆಕ್ಟ್. ಅದು ಪ್ರೊಸೀಜರ್ ಪ್ರಕಾರ ಘಟನೆ ನಡೆದಿರೋದು ಗೋವಾದಲ್ಲಿ ಆಗಿರೋದ್ರಿಂದ ಮತ್ತು ಗೋವಾ ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿ ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ಅವ್ರು ಬರೋ ತನಕ ಮಗುವಿನ ಮೃತದೇಹದ ಪೋಸ್ಟ್ ಮಾರ್ಟಮನ್ನು ಮಾಡಲ್ಲ. ಅವ್ರು ಬಂದು ಪರ್ಮಿಷನ್ ಕೊಟ್ಟ ನಂತರ ಅವ್ರ ಹೇಳಿಕೆಯನ್ನು ತಗೊಂಡು ಆಮೇಲೆ ಪೋಸ್ಟ್ ಮಾರ್ಟಮ್ ಕೊಡ್ತಾರೆ. ಏನೋ 2020ರಲ್ಲಿ ಕೋರ್ಟ್ ಆದೇಶ ಅಂತ, 2019ರಲ್ಲಿ ವಿಚ್ಛೇದನ ಆಗಿದೆ, 2010ರಲ್ಲಿ ಮದುವೆಯಾಗಿದ್ದರು ಸೂಚನಾ ಅಂತಕ್ಕಂಥ ಮಾಹಿತಿ ಗೊತ್ತಾಗಿದೆ. ಈ ಸೂಚನಾ ಸೇಠ್ ಏನಿದ್ದಾರೆ 2010ರಲ್ಲಿ ಮದುವೆ ಆಗ್ತಾರೆ, 2019ರಲ್ಲಿ ವಿಚ್ಛೇದನವನ್ನು ಪಡೆದಿದ್ದಾರೆ. ಸೂಚನಾ 2019ರಲ್ಲಿ ಸೂಚನಾ ವಿಚ್ಛೇದನ ಪಡ್ಕೊಂಡಿದ್ದಾರೆ, ಡೈವರ್ಸ್ ಆಗಿದೆ. 2020ರಲ್ಲಿ ಕೋರ್ಟ್ ಒಂದು ಆದೇಶ ಕೊಡುತ್ತಂತೆ. ಪ್ರತಿ ಭಾನುವಾರ ತಂದೆ ಮಗು ಭೇಟಿಗೆ ಸೂಚನೆ ಕೊಟ್ಟಿತ್ತಂತೆ ಕೋರ್ಟ್. ಮಗು ನಿಮ್ಮ ಜೊತೆನಲ್ಲೇ ಇರಲಿ, ಪ್ರತಿ ಭಾನುವಾರ ತಂದೆಯನ್ನು ಭೇಟಿಯಾಗಬೇಕು. ಈ ಕೋರ್ಟ್ ಆದೇಶದಿಂದ ಕಿರಿಕಿರಿ ಆಗಿತ್ತು ಸೂಚನಾ ಅವರಿಗೆ ಅಂತ ಗೊತ್ತಾಗಿದೆ. ಪ್ರತಿ ವಾರನೂ ಅವನು ಬರ್ತಾರೆ, ಬಂದು ಮಗುನ ಭೇಟಿ ಆಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಶನಿವಾರ ಬೆಂಗಳೂರಿನಿಂದ ಗೋವಾಗೆ ತೆರಳಿದ್ರು ಸೂಚನಾ. ಮೊನ್ನೆ ಶನಿವಾರ ಬೆಂಗಳೂರಿನಿಂದ ಗೋವಾಗೆ ಹೋಗಿದ್ದಾರೆ ಸೂಚನಾ ಸೇಠ್. ಶನಿವಾರ ಹೋಗ್ತಾರೆ, ಹೋಟೆಲ್ನಲ್ಲಿ ಮಗು ಜೊತೆ ತಂಗಿರ್ತಾರೆ ಸೂಚನಾ ಅವರು. ಅಂದರೆ ಈಗಾಗಲೇ ತಂದೆ ಮಗು ಭೇಟಿ ಆಗ್ತಿತ್ತು, ಬಟ್ ಕಿರಿಕಿರಿ ಆಗ್ತಿತ್ತು ಇವ್ರಿಗೆ. ಹೋಟೆಲ್ನಲ್ಲಿ ಒಂದು ರೂಮ್ ತಗೊಂಡು ಮಗು ಜೊತೆ ತಂಗಿರ್ತಾರೆ. ಅದನ್ನೇ ಅಲ್ಲಿ ಹೋಟೆಲ್ ಸಿಬ್ಬಂದಿ ನೋಡಿರೋದು. ಇವರು ತಾಯಿ ಮಗು ಹೋಗಿರೋದನ್ನ ನೋಡಿದ್ದಾರೆ. ಬರಬೇಕಾದ್ರೆ ಅಂದರೆ ವೆಕೇಟ್ ಮಾಡಬೇಕಾದ್ರೆ ಒಬ್ಬರೇ ಇದ್ದಾರೆ. ಆಗಲೇ ಸಿಬ್ಬಂದಿಗೆ ಅನುಮಾನ ಬಂದಿದ್ದು. ನಿನ್ನೆ ಒಂಟಿಯಾಗಿಯೇ ಹೋಟೆಲ್ನಿಂದ ಚೆಕ್ಔಟ್ ಮಾಡಿದ್ದಾರೆ ಸೂಚನಾ. ಚೆಕ್ ಇನ್ ಆಗಬೇಕಾದ್ರೆ ಇಬ್ಬರು, ಚೆಕ್ಔಟ್ ಆಗಬೇಕಾದ್ರೆ ಒಬ್ಬರು. ಹೋಟೆಲ್ನವರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಜೊತೆ ಮಗು ಇತ್ತಲ್ಲ ಎಲ್ಲಿ ಅಂತ. ಆಕೆ ಹೇಳ್ತಾರೆ, ಇಲ್ಲ ದೂರದ ಸಂಬಂಧಿ ಮನೆಗೆ ಕಳಿಸಿದ್ದೀನಿ ನಾನು ಅಂತ. ಆಮೇಲೆ ಇವರು ಚೆಕ್ಔಟ್ ಮಾಡಿದ್ಮೇಲೆ ರೂಮ್ ಕ್ಲೀನ್ ಮಾಡೋದಕ್ಕೆ ಹೋಗ್ತಾರಲ್ಲ, ರಕ್ತದ ಕಲೆಗಳು ಕಾಣುತ್ತೆ. ಈ ವೇಳೆ ಮಗು ಇಲ್ಲದನ್ನು ಕಂಡು ಪ್ರಶ್ನೆ ಮಾಡ್ತಾರೆ ಹೋಟೆಲ್ ಸಿಬ್ಬಂದಿ. ಕೇಳ್ತಾರೆ, ಮಗು ಎಲ್ಲಿ, ನಿಮ್ಮ ಜೊತೆ ಬಂದಿದ್ದು? ಯಾಕೆಂದರೆ ಲೆಡ್ಜರ್ನಲ್ಲಿ ಎಂಟ್ರಿ ಆಗಿರುತ್ತೆ ಯಾರ್ಯಾರು ಬಂದಿದ್ದಾರೆ ಅಂತ, ಎಲ್ಲ ಎಂಟ್ರಿ ಇರುತ್ತೆ. ಹೋಗ್ಬೇಕಾದ್ರೆ ಕೇಳ್ತಾರೆ ಚೆಕ್ಔಟ್ ಮಾಡಬೇಕಾದ್ರೆ, ಮೇಡಮ್ ಅಂದರೆ ಕುತೂಹಲದಿಂದಲ್ಲ, ಸಹಜವಾಗಿ ಮೇಡಮ್ ಮಗು ಇತ್ತಲ್ಲ ಎಲ್ಲಿ ಅಂತ ಕೇಳಿರ್ತಾರೆ. ದೂರದ ಸಂಬಂಧಿ ಮನೆಗೆ ಕಳಿಸಿದ್ದೀನಿ ಅಂತಾರೆ. ರೂಮ್ ಪರಿಶೀಲನೆ ಮಾಡಿದಾಗ ರಕ್ತದ ಕಲೆಗಳು ಪತ್ತೆಯಾಗಿದೆ. ಅನುಮಾನ ಬರುತ್ತೆ ಹೋಟೆಲ್ ಸಿಬ್ಬಂದಿಗೆ. ಇಮಿಡಿಯೇಟ್ ಆಗಿ ಅವರು ಗೋವಾ ಪೊಲೀಸರಿಗೆ ವಿಚಾರವನ್ನು ತಿಳಿಸ್ತಾರೆ. ಇವರು ಅಲ್ಲಿಂದ ಒಂದು ಕ್ಯಾಬ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತಾ ಇರ್ತಾರೆ ಸೂಚನಾ ಸೇಠ್. RTO ಮುಖಾಂತರ ಅದು ಯಾವುದು ಕ್ಯಾಬ್, ಅದು ಡ್ರೈವರ್ ನಂಬರ್ನ ತಗೊಂಡು ಇಮಿಡಿಯೇಟ್ ಆಗಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ವಿಮಾನದಲ್ಲಿ ಹೋಗದೆ ಟ್ಯಾಕ್ಸಿ ಮಾಡಿಕೊಡುವಂತೆ ಕೇಳಿಕೊಂಡಿದ್ರಂತೆ ಸೂಚನಾ. ಆ್ಯಕ್ಚುಲಿ ಅವರು ಫ್ಲೈಟಲ್ಲಿ ಬರಬೇಕಾಗಿತ್ತು. ಫ್ಲೈಟಲ್ಲಿ ಅಂದರೆ ಏರ್ಪೋರ್ಟ್ ಚೆಕಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಟ್ಯಾಕ್ಸಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರಂತೆ ಸೂಚನಾ ಹೋಟೆಲ್ನವ್ರಿಗೆ. ಅಲ್ಲಿ ಇನ್ನೊಂದು ಅನುಮಾನ ಮೂಡುತ್ತೆ ಅವ್ರಿಗೆ, ಯಾಕೆ ಇವರು ಫ್ಲೈಟಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಟ್ಯಾಕ್ಸಿ ಕೇಳ್ತಿದ್ದಾರೆ ಅಂತ. ನೋಡಿ ಒಂದೊಂದೇ ಅನುಮಾನಗಳು ಹೇಗೆ ಬರುತ್ತೆ ಅಂತ. ಈ ಎಲ್ಲ ಅನುಮಾನಗಳು ಬಂದ ಮೇಲೇ ಗೊತ್ತಾಗಿರೋದು ವಿಚಾರ ಇದು. ವಿಮಾನದಲ್ಲಿ ಹೋಗದೇನೆ ನನಗೆ ಟ್ಯಾಕ್ಸಿ ಮಾಡಿಕೊಡಿ ಅಂತ ಹೋಟೆಲ್ನವ್ರನ್ನ ಸೂಚನಾ ಅವರು ಕೇಳ್ಕೊಂಡಿದ್ದಾರೆ. ಇಲ್ಲಿಂದ ಹೋಗ್ಬೇಕಾದ್ರೆ ವಿಮಾನದಲ್ಲಿ ಹೋಗಿದ್ದಾರೆ ಅವರು, ಬರಬೇಕಾದ್ರೆ ಟ್ಯಾಕ್ಸಿ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಎರಡನೇ ಅನುಮಾನ ಮೂಡುತ್ತೆ.
ಟ್ಯಾಕ್ಸಿ ಮಾಡಿಕೊಡ್ತಾರೆ ಅವರು, ಟ್ಯಾಕ್ಸಿ ಮಾಡಿಕೊಡ್ತಾರೆ. ಆದರೆ ಅನುಮಾನ ಬರುತ್ತೆ. ಟ್ಯಾಕ್ಸಿ ಮಾಡಿಕೊಟ್ಟು ಇವ್ರನ್ನ ಕಳಿಸಿದ ಮೇಲೆ ರೂಮ್ ಕ್ಲೀನ್ ಮಾಡೋಕ್ಕೆ ಹೋದಾಗ ರಕ್ತದ ಕಲೆಗಳು ಕಂಡು ಬರುತ್ತೆ. ಅವ್ರಿಗೇನೋ ಅನುಮಾನ. ಇವರೇನು ಮಾಡಿದ್ದಾರೆ, ಆ ಮಗುವನ್ನು ಕೊಂದು ಸೂಟ್ ಕೇಸ್ನಲ್ಲಿ ಬಾಡಿ ಹಾಕ್ಕೊಂಡಿದ್ದಾರೆ, ದೊಡ್ಡ ಸೂಟ್ ಕೇಸ್ನಲ್ಲಿ. ಅದನ್ನು ಕಾರ್ನ ಡಿಕ್ಕಿಯಲ್ಲಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಪಾಪ ಡ್ರೈವರ್ಗೆ ಏನು ಗೊತ್ತು, ಲಗೇಜು ಅಂದ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಗೋವಾ ಪೊಲೀಸರಿಗೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ RTO ಮುಖಾಂತರ ಡ್ರೈವರ್ ನಂಬರ್ ತಗೊಂಡು ಡ್ರೈವರ್ಗೆ ಫೋನ್ ಮಾಡ್ತಾರೆ. ನೋಡು, ನೀ ಎಲ್ಲಿದೆಯೋ, ಎಲ್ಲಿ ಹೋಗ್ತಾ ಇದೆಯೋ, ನಿಯರ್ ಬೈ ಪೊಲೀಸ್ ಸ್ಟೇಷನ್ನ ನಿಲ್ಲಿಸ್ಬಿಡು ಅಂತ. ಅಷ್ಟೊತ್ತಿಗೆ ಆತ ಚಿತ್ರದುರ್ಗದ ಹಿರಿಯೂರಿನ ಐಮಂಗಲ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಿರ್ತಾರೆ. ಸೀದಾ ಹೋಗಿ ಐಮಂಗಲ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸಿ ಸುಚನಾರನ್ನ ಪೊಲೀಸರಿಗೆ ಒಪ್ಪಿಸ್ತಾನೆ ಚಾಲಕ. ಇಷ್ಟು ಘಟನೆ ನಡೀತು. ಆಮೇಲೆ ವಿಚಾರಣೆ ಮಾಡಿದಾಗ, ತಪಾಸಣೆ ಮಾಡಿದಾಗ ಡೆಡ್ ಬಾಡಿ ಸಿಗುತ್ತೆ. ಐಮಂಗಲ ಪೊಲೀಸರು ವಶಕ್ಕೆ ಪಡಿತಾರೆ ಸುಚನಾ ಅವ್ರನ್ನ. ಆಮೇಲೆ ಗೋವಾ ಪೊಲೀಸರಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಗೋವಾ ಪೊಲೀಸರು ಅಲ್ಲಿಂದ ಬರ್ತಾ ಇದ್ದಾರೆ. ಇನ್ನು ಇವ್ರ ಹಸ್ಬೆಂಡ್ ಏನೋ ವಿದೇಶದಲ್ಲಿದ್ದಾರಂತೆ, ಅವರು ಬರಬೇಕು ಚಿತ್ರದುರ್ಗಕ್ಕೆ. ಅವರ ಅಜ್ಜ ಅಜ್ಜಿ ಬೆಂಗಳೂರಿನಲ್ಲಿದ್ದಾರಂತೆ, ಅವ್ರು ಚಿತ್ರದುರ್ಗಕ್ಕೆ ಹೋಗಬೇಕು. ಎಲ್ಲ ಸೇರಬೇಕಲ್ಲ. ಸೊ ಇವೆಲ್ಲ ಆದ ನಂತರ ಫಸ್ಟು ಗೋವಾ ಪೊಲೀಸರು ಬಂದು ಪರ್ಮಿಷನ್ ಕೊಟ್ಟ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಕೊಂಕಣಿ ಭಾಷೆಯಲ್ಲಿ ಸಂಪರ್ಕಿಸಿದ್ರಂತೆ ಪೊಲೀಸರು. ಇವ್ರಿಗೆ ಗೊತ್ತಾಗಿರಲಿಲ್ಲ. ಸ್ಥಳೀಯ ಪೊಲೀಸ್ ಠಾಣೆ ಸಂಪರ್ಕಿಸುವಂತೆ ಸೂಚಿಸಿದರು ಪೊಲೀಸರು. ಯಾಕೆಂದರೆ ಗೋವಾದಲ್ಲೆಲ್ಲ ಕೊಂಕಣಿ ತಾನೇ ಜಾಸ್ತಿ ಮಾತಾಡೋದು. ಈ ಚಾಲಕನು ಗೋವಾದವನೇ, ಕೊಂಕಣಿ ಬರ್ತಾ ಇತ್ತು. ಸೊ ಹಾಗಾಗಿ ಗೋವಾದಿಂದ ಫೋನ್ ಮಾಡಿಬಿಟ್ಟು ಕೊಂಕಣಿನಲ್ಲಿ ಮಾತಾಡಿದ್ದಾರೆ. ಈ ಸುಚನಾ ಸೇಟ್ಗೆ ಅರ್ಥ ಆಗಿಲ್ಲ. ಅವ್ರು ಹೇಳ್ತಾರೆ, ಹೋಗಲಿ ನಿಯರ್ ಬೈ ಯಾವುದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಹೋಗಪ್ಪ ಅಂತ. ಇವನೇನು ಮಾಡ್ತಾನೆ, ಐಮಂಗಲ ಪೊಲೀಸ್ ಸ್ಟೇಷನ್ಗೆ ಬಂದು ಸುಚನಾರನ್ನು ಅವ್ರಿಗೆ ಒಪ್ಪಿಸ್ತಾರೆ ಪೊಲೀಸರಿಗೆ. ಇಷ್ಟು ಘಟನೆ ನಡೀತು. ಏನಪ್ಪ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡೆಯೋಣ. ಸಿದ್ದರಾಜು, ಓವರಾಲ್ ಪೊಲೀಸರು ಇದನ್ನು ಟ್ರೇಸ್ ಮಾಡಿದ್ದು ಹೇಗೆ ಅಂತ ಈ ಪ್ರಕರಣವನ್ನು? ಸಿದ್ದರಾಜು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅರವಿಂದ್, ಅಂದ್ರೆ ಏನು ಶನಿವಾರ ರಾತ್ರಿ ಏನು ಈಕೆ ಬೆಂಗಳೂರಿನಿಂದ ಒಂದು ಗೋವಾಗೆ ಬಂದು ಒಂದು ಹೋಟೆಲ್ನಲ್ಲಿ ತಂಗಿರ್ತಾರೆ. ಈ ಸಂದರ್ಭದಲ್ಲಿ ಮಗನನ್ನು ಸಹ ಜೊತೆಗೆ ಕರ್ಕೊಂಡ್ಬಂದಿರ್ತಾರೆ. ಆದ್ರೆ ಪುನಃ ವಾಪಸ್ ತೆರಳುವಾಗ ಮಗುವನ್ನ ಬಿಟ್ಟು ಕೇವಲ ಒಬ್ಬರೇ ದೃಶ್ಯವನ್ನು ಕಂಡಂತ ಹೋಟೆಲ್ ಸಿಬ್ಬಂದಿಗಳು ಆಕೆಯನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ಹೋಗುವಾಗ ಮಗುವನ್ನು ಕರ್ಕೊಂಡು ಹೋದ್ರೆ ಈಗ ಮಗು ಎಲ್ಲಿ ಅಂತ ಕೇಳಿದಾಗ ಆ ಮಗುವನ್ನು ನಮ್ಮ ಸಂಬಂಧಿಕರೊಂದಿಗೆ ಕಳಿಸಿದೀನಿ ಎಂಬ ಮಾಹಿತಿಯನ್ನು ನೀಡ್ತಾರೆ. ಹಾಗೆ ವಾಪಸ್ ಬರುವಾಗ ನನಗೆ ಕಾರಿನ ಅಗತ್ಯವಿದೆ ಅಂತ ಹೇಳಿ ಹೋಟ್ಲ್ ಸಿಬ್ಬಂದಿಗಳಿಂದ ಒಂದು ಕಾರನ್ನ ಬಾಡಿಗೆ ಮಾಡಿಕೊಂಡು ಅವರು ಬೆಂಗಳೂರಿಗೆ ಹೊರಟಿದ್ದಾರೆ. ಈ ಒಂದು ಮಾರ್ಗ ಮಧ್ಯೆ ತೆರಳುವಂತ ಸಂದರ್ಭದಲ್ಲಿ ಗೋವಾ ಹೋಟೆಲ್ನ ಸಿಬ್ಬಂದಿಗಳಿಗೆ ಈ ನಡೆಯ ಬಗ್ಗೆ ಅನುಮಾನ ಬರುತ್ತೆ. ಆಗ ಹೋಟೆಲ್ ಒಳಗಡೆ ರೂಮ್ ಪರಿಶೀಲನೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ರಕ್ತದ ಕಲೆಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಏನು ಹೋಟೆಲ್ ಸಿಬ್ಬಂದಿ ಅನುಮಾನಗೊಂಡು ತಕ್ಷಣ ಗೋವಾ ಪೊಲೀಸರಿಗೆ ಮಾಹಿತಿಯನ್ನು ರವಾನಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂತ ಗೋವಾ ಪೊಲೀಸರು ತಕ್ಷಣ ಒಂದು ಚಾಲಕನ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಆ ಚಾಲಕನನ್ನು ಸಂಪರ್ಕಿಸಿ ತಕ್ಷಣವೇ ಏನು ನೀವು ಹೋಗೋ ಮಾರ್ಗ ಮಧ್ಯೆ ಎಲ್ಲಿ ಪೊಲೀಸ್ ಠಾಣೆ ಬರುತ್ತೆ ಅಲ್ಲಿ ಆ ಕಾರನ್ನು ನಿಲ್ಲಿಸಬೇಕು ಅಂತ ಸೂಚನೆ ನೀಡ್ತಾರೆ. ಈ ಒಂದು ಸೂಚನೆಯನ್ನ ಪಾಲಿಸಿರುವಂತ ಕಾರಿನ ಚಾಲಕ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಠಾಣೆ ಬಳಿ ತಂದು ಆ ಕಾರನ್ನ ನಿಲ್ಲಿಸ್ತಾನೆ. ಆಗ ಐಮಂಗಲ ಠಾಣೆ ಪೊಲೀಸರು ಒಂದು ಕಾರನ್ನ ಪರಿಶೀಲನೆ ನಡೆಸಿ ಆ ಕಾರ್ನೊಳಗಿದ್ದಂತ ಸೂಟ್ಕೇಸ್ ನಲ್ಲಿ ಇದ್ದಂತ ಒಂದು 4 ವರ್ಷದ ಬಾಲಕನ ಶವವನ್ನು ಪತ್ತೆಗೊಳಿಸಿದ್ದಾರೆ. ಹಾಗೆ ಆ ಶವವನ್ನು ಈಗಾಗಲೇ ಹಿರಿಯೂರು ತಾಲೂಕಿನ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಯಾಗಿ ರವಾನಿಸಲಾಗಿದ್ದು ಆಕೆಯನ್ನು ವಶಪಡಿಸಿಕೊಂಡು ಏನು ಗೋವಾ ಪೊಲೀಸರಿಗೂ ಕೂಡ ಆಕೆಯನ್ನು ಒಪ್ಪಿಸಿದ್ದಾರೆ. ಹಾಗೆ ಏನು ಸಂಬಂಧಪಟ್ಟಂತ ಏನು ಮಗುವಿನ ಒಂದು ತಂದೆ ಇದ್ದಾರೆ ವೆಂಕಟರಾಮನ್, ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ದು. ಈಗಾಗಲೇ ಅಬ್ರಾಡ್ ನಲ್ಲಿರುವಂತಹ ವೆಂಕಟರಾಮನ್ ಕೂಡ ಚಿತ್ರದುರ್ಗದ ಪ್ರಯಾಣ ಬೆಳೆಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗೆ ಅವರ ಪೋಷಕರಂತ ಅವರ ಅಜ್ಜನಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಒಟ್ಟಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇಡೀ ಹೆಣ್ಣು ಸಂಕುಲವೇ ಒಂದು ತಲೆ ತಗ್ಗಿಸುವಂತ ಕೆಲಸವನ್ನ ಈ ಒಂದು ಮಹಿಳೆ ಮಾಡಿದ್ರೆ ಎಂಬ ಅನುಮಾನ ಮೂಡಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನ ಖಾಸಗಿ ಕಂಪನಿಯ ಸಿಇಒ ಆಗಿರುವಂತ ಈ ಮಹಿಳೆ ಏನು ಸುಚನಾ ಸೇಠ್ ಅವರು ಒಂದು ಜಾಗೃತಿ ಮೂಡಿಸುವಂತ ಕೆಲಸದಲ್ಲಿರುವಂತವರು, ಅನೇಕ ಲಕ್ಷಾಂತರ ಜನ ಮಹಿಳೆಯರಿಗೆ ಅವೇರ್ನೆಸ್ ಮೂಡಿಸುವಂತವರು. ಈ ರೀತಿ ಕೃತ್ಯವೆಸಗಿರೋದು ಇಡೀ ಮಹಿಳಾ ಸಂಕುಲ ತಲೆ ತಗ್ಗಿಸುವಂತ ಘಟನೆ ಅಂತಾನೆ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸಿದ್ದರಾಜು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕೊನೆಗೀಗ ಗೋವಾ ಪೊಲೀಸರು ಬಂದು ಈಕೆಯನ್ನು ವಶಕ್ಕೆ ಪಡ್ಕೋತಾರೆ, ಸುಚನಾ ಸೇಠ್. ಆದರೆ ಪ್ರೊಸೀಜರ್ ಪ್ರಕಾರ ಏನೇನು ನಡಿಬೇಕು, ಎಲ್ಲ ಆಗುತ್ತೆ, ಎನ್ಕ್ವೈರಿ ಆಗುತ್ತೆ, ಅದು ಬೇರೆ. ಬಟ್ ಜನ ಪ್ರಶ್ನೆ ಮಾಡೋದು, ತಾನು ಹೆತ್ತ ಮಗನನ್ನು, ಅಷ್ಟು ಮುದ್ದಾಗಿರೋ ಮಗನನ್ನು ಕೌಟುಂಬಿಕ ಕಲಹ ನಿಮ್ಗೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಗಂಡನ ವಶಕ್ಕೆ ಕೊಟ್ಬಿಡ್ಬೇಕಾಗಿತ್ತು, ಮಗುನ ಯಾಕೆ ಕೊಲ್ಲಬೇಕಾಗಿತ್ತು? ವೆರಿ ಬ್ಯಾಡ್.